ಗೆಳತಿಯರೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದು ಕೇಳಿ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಮೊದಲ ಅಂಗವಾಗಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ. ರಚನಾಕಾರರು BR ಲಕ್ಷ್ಮಣರಾವ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ನಿನ್ನ ರಕ್ಷಿಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಊರ್ಧ್ವ ಗಮನ. ಓ ಅಗಾಧ ಗಗನ, ಓ ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ, ಬ್ರಹ್ಮಾಂಡವನ್ನೇ ಬೆದಕಿ. ಮೇಲೆ ಹಾರಿ ನಿನ್ನ ಸೆಳೆತ ಮೀರಿ ನಿರ್ಭಾರ ಸ್ಥಿತಿಗೆ ತಲುಪಿ, ಬ್ರಹ್ಮಾಂಡವನ್ನೇ ಬೆದಕಿ. ಇಂಧನ ತೀರಲು ಬಂದೇ ಬರುವೆನು, ಇಂಧನ ತೀರಲು ಬಂದೇ ಬರುವೆನು, ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ, ಮೂರ್ತ ಪ್ರೇಮದೆಡೆಗೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ಇನ್ನು ಮುಂದೆ ಸೋಮವಾರಪೇಟೆಯ ಗೀತಾಂಜಲಿ NM ಇವರಿಂದ ಕವನ ವಾಚನ. ಕವನದ ಶೀರ್ಷಿಕೆ ಮುಟ್ಟು. ಮುಟ್ಟು ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳಿಂದ ಅಂತರ ಕಾಯ್ದುಕೊಳ್ಳುವಿರಿ? ಮುಟ್ಟು ಮುಟ್ಟೆಂದೇಕೆ ಮುಟ್ಟದೆ ಅವಳನ್ನು ದೂರ ಇರಿಸುವಿರಿ? ಅವಳ ಅದೇ ಮುಟ್ಟಿನ ರಕ್ತ ಮಾಂಸಗಳ ಭಾಗವಾಗಿಯಲ್ಲವೇ ನೀವೆಲ್ಲರೂ ಈ ಜಗಕ್ಕೆ ಬಂದಿರುವಿರಿ? ಉದರ ದಹಿಸುವ ನೋವ ಸಹಿಸುತ್ತಾ ಹೆತ್ತಿರುವಳಲ್ಲವೇ ನಿಮ್ಮನ್ನು? ತನ್ನ ಹೊಟ್ಟೆ ಬಟ್ಟೆ ಕಟ್ಟಿ ಪೋಷಿಸಿ ಬದುಕಿಸಿರುವಳಲ್ಲವೇ ನಿಮ್ಮನ್ನು?
ತನ್ನ ಜೀವ ಲೆಕ್ಕಿಸದೆ ಜನ್ಮ ನೀಡಿ ಕೊಟ್ಟಿರುವಳಲ್ಲವೇ ನಿಮಗೆ ಈ ಬದುಕನ್ನು? ಕೊನೆ ಉಸಿರಿರುವವರೆಗೂ ಗಂಡ ಮಕ್ಕಳ ಸುಖ ಸಂತೋಷಕ್ಕೆ ಪುಕ್ಕಟ್ಟೆ ದುಡಿಯುವ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ಮೆರೆಸುವುದೇನೂ ಬೇಡ. ಅಪಶಕುನವೆಂದು ಅಪವಾದ ಹೊರೆಸುವ ಮುನ್ನ ಕನಿಷ್ಠ ಮಾನವೀಯತೆಯಿಂದ ಒಮ್ಮೆ ಯೋಚಿಸಿ ನೋಡಿ. ಮುಟ್ಟು ಎಂದೂ ಅಪಶಕುನವಲ್ಲ. ಮೂಢನಂಬಿಕೆಯನ್ನು ಮೂಟೆ ಕಟ್ಟಿ ಅಜ್ಞಾನದ ಪೊರೆ ಕಳಚಿ ವಾಸ್ತವದ ನೆಲೆಗೊಟ್ಟಿನಲ್ಲೊಮ್ಮೆ ಯೋಚಿಸಿ ನೋಡಿ. ಸೃಷ್ಟಿಗೆ ಕಾರಣವಾದ ಅವಳ ಮುಟ್ಟು ಎಂದೂ ಕೊಳಕಲ್ಲ, ಅನಿಷ್ಟವೂ ಅಲ್ಲ. ಸೃಷ್ಟಿಯ ವಿಸ್ಮಯಗಳನ್ನು ಹೊತ್ತಿರುವ ಭಂಡಾರ ಅವಳು. ಸೃಷ್ಟಿಯ ಇರುಹಿನ ರೂವಾರಿ ಅವಳು. ಸೃಷ್ಟಿಗೆ ಸಾಕ್ಷಿಯಾಗಿ ನಿಂತಿರುವ ಮಹೋನ್ನತ ಮಾತೆಯವಳು. ಅವಳ ಮುಟ್ಟೆ ಈ ಜಗದಿರುಹು, ಅವಳ ಮುಟ್ಟೆ ನಿನ್ನಿರುಹು, ಅವಳ ಆ ಮುಟ್ಟೆ ಸೃಷ್ಟಿಗಿರುಹು. ಮುಟ್ಟಲ್ಲಿ ಅವಳು ಅನುಭವಿಸುವ ಸಹಿಸಲಾರದ ನೋವಿಗಿಂತ ಈ ಕುರುಡು ಸಮಾಜ ಕೊಟ್ಟಿರುವ ಹಣೆಪಟ್ಟುಗಳ ನೋವಿಗೆ 1 ಪಟ್ಟು ತೂಕ ಹೆಚ್ಚು. ಕಷ್ಟ ನಷ್ಟಗಳ ಮೆಟ್ಟಿ ಮನುಕುಲವನ್ನು ಉಳಿಸಿ ಬೆಳೆಸಿ ಸೃಷ್ಟಿಗೇ ಜೀವೆ ಕೊಟ್ಟ ಸಂಜೀವಿನಿಗೆ ಅಪಶಕುನ, ಅಶುಭ, ಕೊಳಕೆಂದು ಕರೆವ ಈ ಕುರುಡು ಸಮಾಜಕ್ಕೆ ನಾ ಹೇಳುತ್ತಿರುವೆ, ಮುಟ್ಟು ಎಂದೂ ಅಪಶಕುನವಲ್ಲ, ಕೊಳಕೂ ಅಲ್ಲ, ಅಶುಭವೂ ಅಲ್ಲ. ಅದೊಂದು ಸೃಷ್ಟಿಯ ಸಹಜ ಪ್ರಕ್ರಿಯೆ. ಈ ಸತ್ಯವನ್ನರಿತು ಜ್ಞಾನದ ಕಣ್ತೆರೆದೊಮ್ಮೆ ನೋಡಿ. ಪ್ರತಿ ಹೆಣ್ಣಿನ ಅಂತರಾಳದ ಆ ನೋವಿನ ಆರ್ತನಾದವನ್ನೊಮ್ಮೆ ಕೇಳಿ, ಆ ಆರ್ತನಾದವನ್ನೊಮ್ಮೆ ಕೇಳಿ. ಇನ್ನು ಮುಂದೆ ದೀಪಿಕಾ ಸಂದೀಪ್ ಇವರಿಂದ ಲೇಖನ ತವರಿನ ಬಗ್ಗೆ. ತವರು ಮನೆ. ವಾಹ್! ಹೆಣ್ಣಿಗೆ ಈ ಜಗತ್ತಿನಲ್ಲಿ ಏನೇ ಸಿಕ್ಕಿದ್ರೂ ತವರು ಕೊಡುವ ಸಂತೋಷ, ನೆಮ್ಮದಿಯೇ ಬೇರೆ. ಯಾವ ಸಂಪತ್ತು ನೀಡದ ಅನನ್ಯ ಅನುಭವ ಅದು. ತವರಿನ ದಾರಿಯಲ್ಲಿ ಹಳೆಯ ನೆನಪುಗಳನ್ನು ಸವಿಯುತ್ತಾ ಸಾಗುವ ಮಜಾನೇ ಬೇರೆ. ಅದೆಷ್ಟೇ ದುಃಖ ದುಮ್ಮಾನಗಳಿರಲಿ ಎಲ್ಲವನ್ನೂ ಮರೆತು ಒಂದಷ್ಟು ಸಮಯ ಕಳೆದು ಹೋಗಿಬಿಡ್ತೇವೆ. ಅಲ್ಲಿ ಬೀಸೋ ಗಾಳಿನೇ ಬೇರೆ ಏನೋ ಚೈತನ್ಯ ನೀಡುತ್ತೆ ದೇಹಕ್ಕೆ. ಹೌದು, ಹೃದಯದಿ ಭಾವನೆಗಳ ಝರಿಯೊಂದು ವೈಯಾರದಿಂದ ಹರಿದಂತೆ ನರನಾಡಿಗಳಲ್ಲಿ ಹೊಸ ಚೇತರಿಕೆಯ ಅನುಭವ. ನಮ್ಮವರು ಕಾಣುವವರೆಗೂ ತೀರದ ತವಕ. ಅಂದ ಹಾಗೆ ಈ ಭಾವನೆಗಳಿಗೆ ವಯಸ್ಸಿನ ಹಂಗಿಲ್ಲ. 18ರ ಹುಡುಗಿಯಿಂದ ಹಿಡಿದು ಹಣ್ಣು ಮುದುಕಿಯೇ ಆದರೂ ತವರಿಗೆ ಅವಳು ಮಗಳೇ. ನಮ್ಮೊಡಲಲ್ಲಿ ಅಡಗಿದ ಅದೆಷ್ಟೋ ಕಷ್ಟ ನೋವುಗಳಿಗೆ ತವರು ಮನೆ ಅನ್ನೋದು ಪರಿಹಾರವೂ ಆಗಿರುತ್ತೆ. ಬೆಳಕಿಗಿಂತಲೂ ವೇಗವಾಗಿ ಓಡುವ ಈ ಹೃದಯ ತವರು ಮನೆ ಎಂದ ಕೂಡಲೇ ನಾವು ನಿಂತ ಜಾಗದಿಂದಲೇ ಕಿಲೋಮೀಟರ್ ಗಟ್ಟಲೆ ದೂರವಿರುವ ತವರಿಗೊಂದು ಸುತ್ತು ಹಾಕಿ ಅಲ್ಲೊಮ್ಮೆ ಒಡನಾಡಿ ಬಂದಿರುತ್ತದೆ. ತವರು ಮನೆ ಹೆಣ್ಣಿಗೆ 1000 ಸೈನಿಕರ ಬಲ ತಂದುಕೊಡುತ್ತದೆ. ಇಲ್ಲೊಂದು ವಿಪರ್ಯಾಸ ಏನಂದ್ರೆ, ಹಣ ಆಸ್ತಿ ಎನ್ನುವ ವಿಚಾರ ಬಂದಾಗ ಎಲ್ಲ ಭಾವನಾತ್ಮಕ ಸಂಬಂಧಗಳು ಕೂಡ ಒಡೆದು ಹೋಗುತ್ತದೆ. ಅದೆಷ್ಟು ಹೆಣ್ಣು ಮಕ್ಕಳು ತವರನ್ನು ಇದೇ ಕಾರಣಕ್ಕೆ ದೂರ ಮಾಡಿಕೊಂಡಿದ್ದಿದೆ. ಕಳೆದುಕೊಂಡ ಬಳಿಕ ಕೊರಗುವವರನ್ನೂ ಕಂಡಿದ್ದೇವೆ. ಅದೇನೇ ಆಗಿದ್ರೂ ಗಂಡನ ಮನೆಯಲ್ಲಿರುವ ಕೋಟಿ ಆಸ್ತಿಗಿಂತ ತವರಿಂದ ಸಿಗುವ ಬಾಗಿನ, ತವರಿನ ಹಿಡಿ ಪ್ರೀತಿಗೇನೆ ತೂಕ ಜಾಸ್ತಿ. ಇದಕ್ಕೆ ಯಾವ ಕುಲಧರ್ಮದ ಹಂಗಿಲ್ಲ. ತವರಲ್ಲಿ ಅದೆಷ್ಟು ಬಡತನದಲ್ಲಿ ಬೆಂದಿರಲಿ, ನೆನಪಿನಲ್ಲಿ ಜಾರಿದಾಗ ಮಾತ್ರ ಹೃದಯ ಅರಳುತ್ತೆ. ನಾವೆಷ್ಟೇ ಕಷ್ಟದಲ್ಲಿದ್ರೂ ಕೂಡ ನಮ್ಮ ತವರು ಮನೆ ಸೊಂಪಾಗಿರಲಿ ಎನ್ನುವುದೇ ಹೆಣ್ಣು ಮಗಳ ಹಾರೈಕೆ. ಇದೀಗ ಗೋಣಿಕೊಪ್ಪದ ಜಯಲಕ್ಷ್ಮಿ ಎಂಬಿ ಇವರಿಂದ ಸ್ವರಚಿತ ಕವನ. ಸಂಜೆ ಸೊಬಗು. ಸಂಜೆ ಸೊಬಗು ಸೂಸಿದೆ, ಹೊನ್ನ ಬೆಳಕು ಮೂಡಿದೆ. ಸಂಜೆ ಸೊಬಗು ಸೂಸಿದೆ, ಬಾನ ಸುತ್ತ ಮೋಡ ಕೆದರಿ ಜೀವ ಕಳೆಯು ತುಂಬಿದೆ. ಸಂಜೆ ಸೊಬಗು ಸೂಸಿದೆ, ಇಳೆಯ ಸೊಬಗು ಹೆಚ್ಚಿದೆ. ನಡೆವ ದಾರಿ ಹೊಳೆದಿದೆ, ರೈತ ಬೆಳೆದ ಬೆಳೆಯು ಎಲ್ಲ ತೆನೆಯ ತುಂಬಿ ಚೆಲ್ಲಿದೆ.
ಸಂಜೆ ಸೊಬಗು ಸೂಸಿದೆ. ಹಕ್ಕಿಗೂಡು ಸೇರಿದೆ, ಮರಿಗೆ ಗುಟುಕು ನೀಡಿದೆ, ಮರದ ಒಡಲ ಸೇರಿ ನಲಿದು ಹಾಡನೊಂದ ಹಾಡಿದೆ. ಸಂಜೆ ಸೊಬಗು ಸೂಸಿದೆ. ಮನೆಯ ಕದವು ಮುಚ್ಚಿದೆ, ಜನರ ಸುಳಿವು ಕಾಣದೆ, ಇರುಳ ಸೆರಗ ಹಾಸಲು ನಿದಿರೆ ಕಡೆಗೆ ವಾಲಿದೆ. ದುಡಿದ ಶ್ರಮವು ನೀಗಿದೆ, ಸಂಜೆ ಸೊಬಗು ಸೂಸಿದೆ. ರವಿಯ ಕಿರಣ ಚಾಚಿದೆ, ಮನದ ತುಂಬ ಖುಷಿಯು ಹೆಚ್ಚಿ, ಗರಿಯ ಬಿಚ್ಚಿ ಹಾರಿದೆ. ಬಾಳ ಸಂಜೆ ಕಾದಿದೆ, ಪ್ರೀತಿ ಮನವು ಬಯಸಿದೆ. ಪ್ರಕೃತಿ ಪುರುಷ ಮಿಲನದಿಂದ ಧರೆಯ ಸೊಬಗು ಹೆಚ್ಚಿದೆ. ಹೃದಯ ತುಂಬಿ ಬಂದಿದೆ, ಹೊಸತು ಬಯಕೆ ಅರಳಿದೆ. ಸೃಷ್ಟಿ ಚೆಲುವ ನೋಡಿ ಮನದಿ ಕವಿತೆಯೊಂದು ಮೂಡಿದೆ. ಸಂಜೆ ಸೊಬಗು ಸೂಸಿದೆ, ಹೊನ್ನ ಬೆಳಕು ಮೂಡಿದೆ. ಸಂಜೆ ಸೊಬಗು ಸೂಸಿದೆ. ಈಗ ಮಡಿಕೇರಿಯ ಪುಷ್ಪ ಡಿಎಚ್ ಇವರಿಂದ ಕವನ ವಾಚನ. ನನ್ನ ಕವನದ ಶೀರ್ಷಿಕೆ ಧಗೆಯ ಬೇಗೆ. ವರುಷದಿಂ ವರುಷಕ್ಕೆ ಹೆಚ್ಚುತ್ತಲಿದೆ ಬಿಸಿಲ ಬೇಗೆ ಕುದಿಯುತ್ತಾ, ತರುಲತೆಗಳ ಬುಡಕ್ಕೆ ಕೊಡಲಿ ಇಟ್ಟಿಹೆವು ಆಧುನಿಕತೆಯ ಅಪ್ಪುತ. ಕಾಂಕ್ರೀಟ್ ಕಾಡನ್ನು ಬೆಳೆಸಲೆಂದೇ ಹಸಿರಿನ ಮಾರಣ ಹೋಮ. ಕೈಗಾರೀಕರಣದ ಭೂತಕ್ಕೆ ಭುವಿ ಕಕ್ಕಿಹಳಲ್ಲ ವಿಷದ ಧೂಮ. ನೀರಿಲ್ಲದೆ ಬಾನಾಡಿ ಪಶುಗಳು ತತ್ತರಿಸಿವೆ, ಕಾಯುತ್ತಿದೆ ತೂಗುಗತ್ತಿ. ಜಲಮೂಲಗಳು ಬತ್ತಿ, ಬೆವರನೇ ಬಿತ್ತಿ, ಕಾದಿಹುದೆಲ್ಲರ ನೆತ್ತಿ. ಅಬ್ದೀಪನು ಮುನಿದಿಹನೆ, ಇಳೆಯನ್ನೇ ತೊರೆದಿಯನೆ, ದುಃಖ ದುಮ್ಮಾನದಲ್ಲಿ. ತಪ್ಪುಗಳ ಮನ್ನಿಸುತ್ತ ಹೂಮಳೆಯ ತನಿಯರೇ ಬಾರೋ, ನಮ್ಮನೀಗ ತಣಿಸುತ್ತಲಿ. ಮೋಹದ ಹಿಂದೆಯೇ ದುಃಖದ ಗಂಟು ಅರಿಯುತ್ತ ವಿನಾಶವ ತಡೆಗಟ್ಟಿ, ಪ್ರಕೃತಿಯೊಡಲನು ಪೊರೆದರೆ ನಾವು ಮುನಿಯನು ವರುಣನು ಜಗಜಟ್ಟಿ. ಇನ್ನು ಮುಂದೆ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ. ರಚನಾಕಾರರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಬಿದಿಗೆ ಚಂದ್ರನ ಚೊಗಚೀನಗಿಯು ಮೆಲ್ಲಗ ಮೂಡಿತ್ತ, ಮ್ಯಾಲಕ ಬೆಲ್ಲಿನ ಕೂಡಿತ್ತ. ಬಿದಿಗೆ ಚಂದ್ರನ ಚೊಗಚಿನಗಿಯು ಮೆಲ್ಲಗ ಮೂಡಿತ್ತ, ಮ್ಯಾಲಕ ಬೆಳ್ಳಿನ ಕೂಡಿತ್ತ. ಇರುಳು ಹೆರಳಿನ ಅರಳ ಮಲ್ಲಿಗೆ ಜಾಳಿಗೆ ಹಾಗಿತ್ತ, ಸುಸ್ಯಾವ ಚುಕ್ಕಿ ಅತ್ತಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಬೊಗಸಿ ಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ,
ತಿರುಗಿ ಮನಿಗೆ ಸಾಗಿತ್ತ. ಬೊಗಸಿಗಣ್ಣಿನ ಬಯಕೆಯ ಹೆಣ್ಣು ನೀರಿಗೆ ಹೋಗಿತ್ತ, ತಿರುಗಿ ಮನಿಗೆ ಸಾಗಿತ್ತ. ಕಾಮಿ ಬೆಕ್ಕಿನಾಗ ಬಾವಿ ಹಾದಿ ಕಾಲಗ ಸುಳಿದಿತ್ತ, ಎರಗಿ ಹಿಂದ ಕುಳಿದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ನೆಲದ ಅಂಚಿಗೆ ಮಂಜಿನ ಮುಸುಕು ಹೆಂಗೋ ಬಿದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ, ಗಾಳಿಗೆ ಮೇಲಕ್ಕೆದ್ದಿತ್ತ. ಮುಗಿಲ ಮಾರಿಗೆ ರಾಗರತಿಯ ನಂಜ ಏರಿತ್ತ, ಆಗ ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ, ಸಂಜೆಯಾಗಿತ್ತ, ಆಗ ಸಂಜೆಯಾಗಿತ್ತ. ಇನ್ನು ಮುಂದೆ ಗೀತಾಂಜಲಿ ಎನ್ಎಂ ಇವರಿಂದ ಕವನ ವಾಚನ. ಕವನದ ಶೀರ್ಷಿಕೆ ಮಾಸಿದ ನನ್ನವ್ವನ ಸೀರೆ. ಮಾಸಿತ್ತು ನನ್ನವ್ವನ ಸೀರೆ, ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಮದುವೆ ಮುಂಜಿ ಸಿನಿಮಾ ಎಂದು ಸುತ್ತಲೂ ಒಟ್ಟು ಮಾಸಿರಲಿಲ್ಲ, ಆದರೂ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ನನ್ನ ನಿದ್ರೆಗೆ ಜೋಕಾಲಿ ಕಟ್ಟಿ ಜಗ್ಗಿ ಜಗ್ಗಿ ಸವೆದಿತ್ತು. ನಾ ಆಟವಾಡಿ ಬಂದಾಗ ನನ್ನ ಬೆವರ ಒರೆಸಿ ಕೊಳಕಾಗಿ ಮಾಸಿತ್ತು. ನನ್ನಳುವಿನ ಕಣ್ಣೀರು ಸಿಂಬಳ ಒರೆಸಿ ಒರೆಸಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ಹಸಿವೆಂದು ಚೀರುತ್ತಾ ನಾ ಸೆರಗು ಹಿಡಿದು ಎಳೆದಾಗ ಹರಿದಿತ್ತು. ಹಾಲುಣಿಸುವಾಗ ದೃಷ್ಟಿ ತಾಗದಿರಲೆಂದು ನನಗೆ ಪರದೆಯಾಗಿ ಮರೆಯಾಗಿತ್ತು. ನಾ ಮಲಗಿದಾಗ ಚಳಿಯಾಗದಿರಲೆಂದು ಬೆಚ್ಚನೆಯ ಕೌದಿಯಾಗಿತ್ತು. ಸುರಿವ ಮಳೆ ಗಾಳಿಗೆ ನನಗೆ ಕೊಡೆಯಾಗಿ ಸವೆದು ಮಾಸಿತ್ತು ನನ್ನವ್ವನ ಸೀರೆ. ತನ್ನ ಕರುಳ ಕುಡಿಗಾಗಿ ಸರ್ವವನ್ನೂ ತ್ಯಾಗ ಮಾಡಿ ಹೊಸ ಅಂಗಿ ಕೊಡಿಸಲೆಂದು ಅದೇ ಹಳೆ ಸೀರೆಯಲ್ಲೇ ಉಳಿದು ಅಳಿದು ಬಿಟ್ಟಳಲ್ಲ ನನ್ನವ್ವ. ಅವಳೆಂದು ತನ್ನ ಖುಷಿಗಾಗಿ ಹುಟ್ಟು ಸವೆಸಲಿಲ್ಲ, ಅವಳೆಂದು ತನ್ನ ಖುಷಿಗಾಗಿ ಹುಟ್ಟು ಸವೆಸಲಿಲ್ಲ. ನಾ ಹುಟ್ಟಿ ಸವೆಸಿಬಿಟ್ಟೆ, ನಾ ಹುಟ್ಟಿ ಸವೆಸಿಬಿಟ್ಟೆ. ಈಗ ವಿರಾಜಪೇಟೆಯ ರಜಿತಾ ಕಾರ್ಯಪ್ಪ ಇವರಿಂದ ಕವನ ವಾಚನ. ಮೊದಲ ಕವನದ ಶೀರ್ಷಿಕೆ ಕನಸು ಮಾರಾಟಕ್ಕಿವೆ. ಕನಸುಗಳ ಮಾರುಕಟ್ಟೆಯಲ್ಲಿ ಕನಸುಗಳ ಮಾರಲು ಬಂದಿಹೇನು. ಇಲ್ಲಿ ತರಹೇವಾರಿ ಕನಸುಗಳು ಲಭ್ಯ, ಮಕ್ಕಳ ಲೋಕದಿಂದ ಕಿನ್ನರ ಲೋಕದವರೆಗೂ. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ, ಯಾರಿಗೆ ಯಾವುದು ಬೇಕೋ ಆಯ್ದುಕೊಳ್ಳಿ. ಕೆಲವೊಂದು ಬಿಕರಿಯಾಗದೆ ಹಾಗೇ ಉಳಿದಿವೆ ಧೂಳಿಡಿದು. ರಂಗುರಂಗಿನ ಕನಸುಗಳು ಮಾತ್ರ ಚೌಕಾಸಿ ಇಲ್ಲದೆ ಮಾರಾಟವಾಗುತ್ತಿವೆ. ಸತ್ವವಿದ್ದು ತಳುಕು ಬಳುಕು ಇಲ್ಲದವು ಸುಮ್ಮನಿದ್ದು ಬಿಟ್ಟಿವೆ. ಲೋಕದ ರೀತಿ ರಿವಾಜು ಕಂಡು ಗ್ರಾಹಕರು ಕಡಿಮೆ ಎಂದಲ್ಲ, ಆಯ್ದುಕೊಳ್ಳುವವರು ಕಡಿಮೆ ಎಂದು. ಸ್ವರ್ಗದ ಆಸೆಯ ಕನಸುಗಳು ಬೇಗ ಬೇಗ ಖಾಲಿಯಾಗುತ್ತಿವೆ, ಯಾವುದೇ ರಿಯಾಯಿತಿ ಇಲ್ಲದೆ. ಹಾಗಿದ್ದರೆ ಹೇಳಿಬಿಡಿ, ನಿಮಗೆ ಯಾವುದು ಇಷ್ಟ, ಅದೇ ಮಾರುವೆ ನಿಮ್ಮಿಷ್ಟದ ದರದಲ್ಲಿ. ಮುಂದಿನ ಕವಿತೆ ನೋವಿನ ಚೀತ್ಕಾರ. ಸುಕ್ಕುಗಟ್ಟಿದ ಮುಖ, ಬಾಗಿದ ಗೂನು ದೇಹವ ಹೊತ್ತು ಮಳೆ ಬಿಸಿಲೆನ್ನದೆ ಮಸೀದಿ ಮಂದಿರದ ಮುಂದೆ ಕೈಯೊಡ್ಡುತ್ತಿತ್ತು ಆ ಬಡಜೀವ. ಮನೆಯೊಳಗಿನ ಮುಖ ನೆರಿಗಟ್ಟಿದ ಒಡಲ ಕುಡಿಯ ದರ್ದು ಸಹಿಸಲಾಗದೆ ಅವಳಿಗೊಂದು ಬಾಳು ದೊರಕಿಸಲು ಪರದಾಡುತ್ತಿತ್ತು ಈ ಹಿರಿಜೀವ. ಬಂದವರು ಹೋದವರೆಲ್ಲ ಕೇಳಿದ್ದು ಒಂದೇ, ಎಷ್ಟು ಕಾಸಿ, ಎಷ್ಟು ಬಂಗಾರ? ಯಾರೊಬ್ಬರೂ ಕೇಳದೇ ಹೋದರೆ ಅವಳೆದೆಯೊಳಗಿನ ನೋವಿನ ಚೀತ್ಕಾರ. ಕಾಗದದ ಚೂರು, ಚಿನ್ನದ ತಗಡಿಗಿರುವ ಬೆಲೆ ತನಗಿಲ್ಲವಲ್ಲ ಎಂದು ಕೊರಗಿದರೂ ಏನು ಪ್ರಯೋಜನ? ಬಡತನದ ಬೇಗೆಯೊಳು ಬೆಂದಿಹ ಜೀವಕ್ಕೆ ಎದೆಯೊಳಗಿನ ನೋವು ತಡೆಯಲು ಸಾಧ್ಯವಾಗದೆ, ತಲೆಗೆ ಕಟ್ಟಿದ ರುಮಾಲಿಂದ ಹಿಣುಕುತ್ತಿದ್ದ ಬೆಳ್ಳಿ ಕೂದಲು ಕೂಡ ಅಣಕಿಸಿದಂತಿತ್ತು.
ಮನಸರಿತು ಕೈ ಹಿಡಿಯಲು ಯಾರಾದರೂ ಬರಲಾರರೇ ಎಂದು ಹಗಲೂ ರಾತ್ರಿ ಕೈ ಎತ್ತಿ ಬೇಡುತ್ತಿದ್ದವಳ ಕೆನ್ನೆಯ ಮೇಲೆ ಬಿಸಿ ಹನಿಯೊಂದು ಜಾರುತ್ತಿತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಶರ್ಮಿಳಾ ರಮೇಶ್ ಇವರಿಂದ ಭಾವಗೀತೆ. ರಚನಾಕಾರರು KS ನರಸಿಂಹಸ್ವಾಮಿ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಹುಣ್ಣಿಮೆ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಸಾಗರನ ಹೃದಯದಲ್ಲಿ ರತ್ನ ಪರ್ವತ ಮಾಲೆ, ಮಿಂಚಿನಲ್ಲಿ ಮೀವುದಂತೆ ತೀರದಲ್ಲಿ ಬಳುಕುವಲೆ ಕಣ್ಣ ಚುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಅಲೆ ಬಂದು ಕರೆಯುವುದು ನಿನ್ನೊಲುಮೆಯರ ಮನೆಗೆ, ಒಳಗಡಲ ರತ್ನಪುರಿಗೆ. ಅಲೆ ಇಡುವ ಮುತ್ತಿನಲೆ ಕಾಣುವುದು ನಿನ್ನೊಲುಮೆ, ಒಳಗುಡಿಯ ಮೂರ್ತಿ ಮಹಿಮೆ. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ಹುಣ್ಣಿಮೆಯ ರಾತ್ರಿಯಲ್ಲಿ ಉಕ್ಕುವುದು ಕಡಲಾಗಿ, ನಿನ್ನೊಲುಮೆ ನನ್ನ ಕಂಡು. ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ, ನಿನ್ನೊಳಿದೆ ನನ್ನ ಮನಸ್ಸು. ನಿನ್ನೊಳಿದೆ ನನ್ನ ಮನಸ್ಸು. ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ನಿರೂಪಣೆ ಮಾಡಿದ ನಾನು ದೀಪಿಕಾ ಸಂದೀಪ್ ಮತ್ತು ನಾನು ಶರ್ಮಿಳಾ ರಮೇಶ್. ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಗೆಳತಿಯರೇ, ಇದುವರೆಗೆ ಕರ್ನಾಟಕ ಲೇಖಕಿಯರ ಸಂಘ ಕೊಡಗು ಶಾಖೆ ಇದರ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ PM ಜಗದೀಶ್, ಸಂಕಲನ ವಿದ್ಯಾರಾವ್ KL. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.